ಮಾದಕ ವಸ್ತು ನಿಷೇಧ ಹಾಗೂ ನಶೆ ಮುಕ್ತ ಕರ್ನಾಟಕ ಅಭಿಯಾನ ಶಿಡ್ಲಘಟ್ಟದಲ್ಲಿ ಜಾಗೃತಿ ಕಾರ್ಯಕ್ರಮ. ನಮಸ್ಕಾರ ವೀಕ್ಷಕರೇ, ಜುಲೈ 25 ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಮಾದಕ ವಸ್ತು ನಿಷೇಧ ಹಾಗೂ ನಶೆ ಮುಕ್ತ ಕರ್ನಾಟಕ ಅಭಿಯಾನ ಅಂಗವಾಗಿ ಶಿಡ್ಲಘಟ್ಟ ನಗರದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ, ಚಿಂತಾಮಣಿ ಉಪವಿಭಾಗ ಹಾಗೂ ಶಿಡ್ಲಘಟ್ಟ ವೃತ್ತದ ವತಿಯಿಂದ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟದ ಜನಪ್ರಿಯ ಶಾಸಕ BN ರವಿಕುಮಾರ್ ಹಾಗೂ ಶಿಡ್ಲಘಟ್ಟ ತಹಸೀಲ್ದಾರ್ ಗಗನ ಸಿಂಧು ಅವರು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಗಣ್ಯರು, ಯುವ ಜನತೆ ಮಾದಕ ವಸ್ತುಗಳ ಚಟದಿಂದ ದೂರವಿದ್ದು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಸಮಾಜದಲ್ಲಿ ನಶೆಮುಕ್ತ ವಾತಾವರಣ ನಿರ್ಮಿಸಲು ಪ್ರತಿಯೊಬ್ಬರು ಪೊಲೀಸ್ ಇಲಾಖೆಯೊಂದಿಗೆ ಕೈ ಜೋಡಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ಅಂಗವಾಗಿ ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮ ತಂಡಗಳ ನಡುವೆ ಸ್ನೇಹಪೂರ್ವಕ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ರೋಚಕ ಪೈಪೋಟಿಯಲ್ಲಿ ಮಾಧ್ಯಮ ತಂಡ ಉತ್ತಮ ಪ್ರದರ್ಶನ ನೀಡಿ ವಿಜಯಶಾಲಿಯಾಯಿತು. ಇದರೊಂದಿಗೆ ನಡೆದ ರೋಚಕ ಕ್ರಿಕೆಟ್ ಹಾಗೂ ವಾಲಿಬಾಲ್ ಪಂದ್ಯಾವಳಿಗಳಲ್ಲಿ ಶಿಡ್ಲಘಟ್ಟ ತಂಡಗಳು ಉತ್ತಮ ಪ್ರದರ್ಶನ ನೀಡಿ ಜಯ ಸಾಧಿಸಿದವು. ಕ್ರೀಡಾಕೂಟದಲ್ಲಿ ಕ್ರೀಡಾ ಸ್ಫೂರ್ತಿ, ತಂಡದ ಮನೋಭಾವ ಹಾಗೂ ಸಾಮಾಜಿಕ ಜಾಗೃತಿ ಒಂದೇ ವೇದಿಕೆಯಲ್ಲಿ ಅನಾವರಣಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿಗಳು, ವಿವಿಧ ಇಲಾಖೆ ಸಿಬ್ಬಂದಿ, ಕ್ರೀಡಾಪಟುಗಳು, ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸುವ ಸಂಕಲ್ಪ ಕೈಗೊಂಡರು. ನಾವು ಈ ಕಾರ್ಯಕ್ರಮವನ್ನು ಮಾಡಿ ಪ್ರಯೋಜನ ಇಲ್ಲ. ಸಾರ್ವಜನಿಕರಿಗೆ ಇದ್ರ ಬಗ್ಗೆ ತಿಳುವಳಿಕೆಯನ್ನ, ಆಮೇಲೆ ಮಕ್ಕಳಿಗೆ ಇದ್ರ ಬಗ್ಗೆ ತಿಳುವಳಿಕೆಯನ್ನ ಈ ಹಂತದಲ್ಲೇ ನೀಡಿದ್ರೆ ಖಂಡಿತ ನಾವು ರಾಜ್ಯವನ್ನ ನಶಾಮುಕ್ತವಾಗಿ ಮಾಡಬಹುದು ಅಂತ ನಮ್ಮೆಲ್ಲರ ಅಭಿಪ್ರಾಯ. ಇದಕ್ಕೆ ಬೇಕಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದೀವಿ. ಯಾಕಂದ್ರೆ ಅದ್ರ ಬಗ್ಗೆ ಕ್ರಿಕೆಟ್ ಆಗ್ಬೋದು ಅಥವಾ ಈಗ ಏನು ವಾಲಿಬಾಲ್ ಎಲ್ಲ ಆಟಗಳನ್ನು ಮಾಡ್ತಾ ಇದ್ದಾರೆ. ಇದರ ಉದ್ದೇಶ, ಇದರ ಹಿಂದೆ ಮಕ್ಕಳಿಗೆ ಇದರ ಬಗ್ಗೆ ಅರಿವು ಮೂಡಬೇಕು. ಆ ಅರಿವನ್ನ ಊರಿನವರಿಗೆ ಮತ್ತೆ ಸಮಾಜಕ್ಕೆ ತಿಳಿಸಬೇಕು ಅನ್ನುವಂತಹ ಉದ್ದೇಶದಲ್ಲಿ ಈ ಒಳ್ಳೆಯ ಕಾರ್ಯಕ್ರಮವನ್ನ ಸರ್ಕಾರ ಹಮ್ಮಿಕೊಂಡಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರನ್ನ ನಾನು ವಿನಂತಿಸಿಕೊಳ್ಳೋದು ಇಷ್ಟೇ, ಖಂಡಿತ ಇವತ್ತು ಏನು ಡ್ರಗ್ಸ್ ಅನ್ನುವಂತಹ ಮಾಫಿಯಾ ಹಳ್ಳಿಗಳ ಕಡೆ ಕೂಡ ಬರ್ತಾ ಇದೆ. ನಾವು ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀವಿ. ಬಟ್ ಆ ಮಟ್ಟದ ಕೆಮಿಕಲ್ ಡ್ರಗ್ಸ್ಗಳು ಇನ್ನೂ ನಮ್ಮ ಹಳ್ಳಿ ಕಡೆಗೆ ಬಂದಿಲ್ಲ. ಆದ್ರೆ ಇಲ್ಲಿ ನಾವೇನು ಡ್ರಗ್ಸ್ ಅಂದ್ರೆ ಗಾಂಜಾ ಅಂತೀವಿ, ಇವುಗಳು ಎಲ್ಲ ಕಡೆಗಳು ಹರಡ್ತಾ ಇದೆ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರಲ್ಲಿ ಒಂದು ವಿನಂತಿ, ನಿಮ್ಮ ಸಹಕಾರ ಇದ್ರೆ ಮಾತ್ರ ನಾವು ನಶಾಮುಕ್ತ ಭಾರತವನ್ನ ಮಾಡಬಹುದು. ಆರೋಗ್ಯಕ್ಕೆ ಒಳ್ಳೆ ಆರೋಗ್ಯ ಕೊಡುತ್ತದೆ. ಚಪ್ಪಾಳೆ ಒಳ್ಳೆ ಚಪ್ಪಾಳೆ. ನಿತಿನ್ ಕುಮಾರ್ ಎಸ್ ಪ್ರಥಮ PUC, ನಿತಿನ್ ಕುಮಾರ್ ಎಸ್ ಪ್ರಥಮ PUC, ಅದೇ ಇರ್ಫಾನ್ ದ್ವಿತೀಯ PUC ತೃತೀಯ ಬಹುಮಾನವನ್ನ ಪಡೆದುಕೊಂಡು PU ಕಾಲೇಜ್ ಶಿಡ್ಲಘಟ್ಟ. ಈ ಒಂದು ಕಾಲೇಜು ಸೆಕೆಂಡ್ ಪ್ಲೇಸ್ ವಿದ್ಯಾಶ್ರೀ. ಒಳ್ಳೆ ಚಪ್ಪಾಳೆ. ಕಾಲೇಜ್ ಪ್ರಥಮ ಪ್ಲೇಸ್ ಪೃಥ್ವಿರಾಜ್. ಚಪ್ಪಾಳೆ ಹೊಡಿಬೇಕು ಮಕ್ಕಳಿಗೆ. ಡಾಲ್ಫಿನ್ PU ಕಾಲೇಜ್, ಈ ವಿದ್ಯಾರ್ಥಿಗೆ ಚಪ್ಪಾಳೆ ಹೊಡೆದ ಮೂಲಕ ಸ್ವೀಕರಿಸಿದ. ದಯವಿಟ್ಟು ಚಪ್ಪಾಳೆ ಹೊಡೆದ್ರ ಮೂಲಕ ಆ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಬೇಕು. ಜೋರ ಚಪ್ಪಾಳೆ ಹೊಡೆದ ಮೂಲಕ ಆ ವಿದ್ಯಾರ್ಥಿಗಳ ಅಂತ ಕೇಳ್ಕೊಳ್ತಿದ್ದೀವಿ. ವಿದ್ಯಾರ್ಥಿಗೆ ಈ ಕಡೆ ಚಪ್ಪಾಳೆ ಹೊಡಿತಾ ಇಲ್ಲ. ಈ ಕಡೆ ಸಂದೇಶ್ TR ಇದ್ದೆ ವಿದ್ಯಾರ್ಥಿ ವೇದಿಕೆ ಆಗಮಿಸಬೇಕು. ತೃತೀಯ ಬಹುಮಾನ ಸರಸ್ವತಿ ಕಾನ್ವೆಂಟ್ ಅಂತ ಕೇಳ್ಕೊಳ್ತಿದ್ದೇವೆ. ಈ ವಿದ್ಯಾರ್ಥಿಗೆ ವೇದಿಕೆ ಹತ್ರ ಆಗಮಿಸಬೇಕು. ಜೋರದ ಚಪ್ಪಾಳೆ ಹೊಡೆದ ಮೂಲಕ ವಿದ್ಯಾರ್ಥಿ ನಡೆಸಬೇಕು ಅಂತ ಹೇಳುತ್ತಾ
ಬಹುಮಾನವನ್ನು ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೂ, ಬಹುಮಾನ ನೀಡಿದ ವೇದಿಕೆ ಗಣ್ಯರಿಗೂ ಹಾಗೂ ಆ ಒಂದು ಪ್ರಬಂಧ ಸ್ಪರ್ಧೆಯನ್ನ ವ್ಯಾಲ್ಯೂಯೇಷನ್ ಮಾಡಿದ ಮೌಲ್ಯಮಾಪಕರು ಸಹ ಈ ಒಂದು ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಚಪ್ಪಾಳೆ ಹೊಡಿಬೇಕು. ಶಿಡ್ಲಘಟ್ಟ ವೃತ್ತ ವತಿಯಿಂದ ನಮ್ಮ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರು ಬಂದು ಅವರ ಬಿಡುವಿನ ಬ್ಯುಸಿ ಶೆಡ್ಯೂಲಲ್ಲೂ ಸಹ ಬಿಡುವು ಮಾಡ್ಕೊಂಡ್ಬಂದು ಕಾರ್ಯಕ್ರಮನ ಯಶಸ್ವಿಯಾಗೋದಕ್ಕೆ ಕಾರಣೀಭೂತರಾಗಿರ್ತಾರೆ. ಅವರಿಗೆ ನಮ್ಮ ಇಲಾಖಾ ಡ್ರಗ್ಸ್ ಅವೇರ್ನೆಸ್ ಬಗ್ಗೆ ಮಾತನಾಡಿದ ಶ್ರೀಯುತ ಚಿಂತಾಮಣಿ ಘಟಕದ DYSP ಸಾರದಂತಹ ನಮ್ಮ ನಿಮ್ಮಗಳ ಪರವಾಗಿ ಇಂದು ಯುವಕರಿಗೆ ಹೃತ್ಪೂರ್ವಕವಾಗಿ, ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಹೃದಯಪೂರ್ವಕವಾಗಿ ಮಾನ್ಯ DYSP ಸರ್ ಅವರಿಗೆ ಎಲ್ಲ ನಮ್ಮ ಪೊಲೀಸ್ ಹಾಗೂ ನಮ್ಮ ಪ್ರಕಾಶ್ ಸರ್ಗಳಿಂದ ಒಂದು ಅದ್ಧೂರಿಯಾದಂತಹ ಸನ್ಮಾನ ನೆರವೇರ್ತಾ ಇದೆ. ಚಪ್ಪಾಳೆ ಹೊಡಿಬೇಕು. ಚಪ್ಪಾಳೆ ಹೊಡೆದು ಅವರಿಗೆ ಅಭಿನಂದಿಸಬೇಕು.